ಯಾಕೋ ಕಾಂತು ಫೋನ್ ಮಾಡೇ ಇಲ್ಲ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ನಾನೇ ಮಾಡ್ತೀನಿ. ಮೆಸೇಜ್ ಮಾಡಿದ್ರೂ ರಿಪ್ಲೈನೇ ಇಲ್ಲ. ಯಾಕೋ ಏನೋ ಫೋನ್ ಮಾಡ್ತೀನಿ ತಡಿ. ನಾನೇನೆ ಯಾಕೋ ಫೋನೇ ಮಾಡಿಲ್ವಲ್ಲ ಅವರು. ಹಲೋ 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 ಹೇಳಮ್ಮ. ನೀವ ಅತ್ತೆ? ಕಾಂತ ಅವ್ರಿಲ್ವಾ? ನಾನು ಅವ್ರಿಗೆ ಕಾಲ್ ಮಾಡಿದೆ ಮಾತಾಡ್ಸೋಣ ಅಂತ ಹೇಳಿ. ಅವ್ರಿಲ್ವಾ ಅತ್ತೆ? ಇದ್ದಾನೆ, ಅವನು ಮಾತಾಡಲ್ಲ. ನಮಗೆ ಈ ಮದುವೆ ಇಷ್ಟ ಇಲ್ಲ ಕಣಮ್ಮ. ನಾವು ಈ ಮದುವೆನ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ನನ್ನ ಮಗನಿಗೆ ಫೋನ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ಅದೆಲ್ಲ ಏನು ಮಾಡಬೇಡ ನೀನು. ನೀನು ಫೋನ್ ಮಾಡಬೇಡ ಕಣಮ್ಮ. ಹಾಂ, ಇದೇನು ಹೇಳ್ತಾ ಇದ್ದೀರಾ? ಹಾಂ, ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ಅತ್ತೆ? ಯಾಕೆ, ಏನಾಯಿತು? ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ? ನಮಗೆ ಇಷ್ಟ ಇಲ್ಲ ಕಣಮ್ಮ. ನಾವು ಏನೋ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಯಾಕೋ ನಮಗೆ ಆಗ ಬರಲಿಲ್ಲ. ನಮಗೆ ಯಾಕೋ ಶಾಸ್ತ್ರದ ಪ್ರಕಾರ ಇನ್ನೂ ಅಂತಾಗೆಲ್ಲ ಕೇಳಿದ್ವಿ. ಮೊನ್ನೆ ನಿಮ್ಮ ಅಮ್ಮನಿಗೆ ಫೋನ್ ಮಾಡಿದ್ದೆ, ನಮಗೆ ಶಾಸ್ತ್ರ ಎಲ್ಲ ಆಗಿ ಬಂದೈತೆ, ಮಾಡ್ಕೊಂತೀವಿ ಮದುವೆ ಮಾಡ್ಕೊಂತೀವಿ ಅಂತೇಳಿ ನಿಮ್ಮ ಅಮ್ಮಗೆ ಫೋನ್ ಮಾಡಿದ್ದೆ. ಅದಕ್ಕೆ ಇವಾಗ ನಮಗೆ ಶಾಸ್ತ್ರದ ಪ್ರಕಾರ ಬೇರೆ ತಾಗೆಲ್ಲ ಕೇಳಿದ್ಕೆ ನಮಗೆ ಆಗಿ ಬಂದಿಲ್ಲ. ನಮ್ಮ ಮನೆ ದೇವರು ಒಪ್ಪಿಲ್ಲ. ಬೇಡ ಹುಡುಗಿನ ಮದುವೆ ಮಾಡ್ಕೋಬೇಡ್ರಿ ಅಂತೇಳಿ ನಮ್ಮ ಮನೆ ದೇವರು ಹೇಳೈತೆ ನಮಗೆ. ಅದಕ್ಕೆ ಮದುವೆ ಕ್ಯಾನ್ಸಲ್ ಮಾಡ್ತಾ ಇದೀವಿ. ನಮಗೆ ಇಷ್ಟ ಇಲ್ಲ ಕಣಮ್ಮ. ನನ್ನ ಮಗನಿಗೆ ಫೋನ್ ಮಾಡಿಬಿಡೋದಕ್ಕೆ ನನ್ನ ಮಗನಿಗೆ ಹೇಳ್ಬಿಟ್ಟಿದ್ದೀನಿ ನಾನು. ಫೋನ್ಗಿನೆಲ್ಲ ಏನು ಮಾಡೋಕೆ ಹೋಗ್ಬೇಡ ಅಂತೇಳಿ. ಅವನು ಡ್ಯೂಟಿಗೆ ಹೋಗಿದ್ದಾನೆ, ಫೋನ್ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅವನು. ಬೇರೆ ಮೊಬೈಲ್, ನನ್ನ ಮೊಬೈಲ್ ತೊಗೊಂಡು ಹೋಗಿದ್ದಾನೆ. ಅದಕ್ಕೆ ಮಾಡಿಬಿಡ ಕಣಮ್ಮ. ಅಯ್ಯೋ, ಇದೇನಿದು ಹಿಂಗೆ ಹೇಳ್ತಾ ಇದ್ದೀರಾ? ಮೊನ್ನೆ ನೋಡಿದ್ರೆ ನಮಗೆಲ್ಲ ಒಪ್ಪಿಗೆ ಆಗೈತೆ, ಇನ್ನೇನು ಮದುವೆ ಮಾಡೋದೇನೆ ಅಂತೇಳಿ ಮಾತುಕತೆ ಆಡ್ಬಿಟ್ಟು ಇವಾಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಯಾರಾದರೂ ಏನಾದರೂ ಹೇಳಿದ್ರಾ ನಿಮಗೆ? ನಮ್ಮೂರಲ್ಲಿ, ನಮ್ಮೂರಿನ ಜನ ಮೊದಲೇ ಸರಿ ಇಲ್ಲ. ಯಾರಿಗಾದ್ರೂ ಸ್ವಲ್ಪ ಒಳ್ಳೇದಾಗ್ತೈತೆ ಅಂತಂದರೆ ಕಾಲು ಎಳೆಯೋದಕ್ಕೆ ನೋಡ್ತಿರ್ತಾರೆ. ಯಾರೋ ಏನೋ ಹೇಳ್ಕೊಟ್ಟಿದ್ದಾರೆ. ಯಾರಾದರೂ ಏನಾದರೂ ಹೇಳ್ಕೊಟ್ರಾ ನಿಮಗೆ? ಯಾರು ಯಾಕಮ್ಮ ಹೇಳ್ಕೊಡ್ತಾರೆ? ಹೇಳ್ಕೊಟ್ಟವ್ರೆ ಅಂತ ಏನಾದರೂ ಹೇಳಿದ್ನ ನಾನು? ಏನೂ ಹೇಳಿಲ್ಲ, ಏನಿಲ್ಲ. ನಿಮ್ಮ ಅಮ್ಮಿದ್ರೆ ಫೋನ್ ಕೊಡು, ನಾನು ಹೇಳ್ತೀನಿ. ಅಮ್ಮಿಲ್ಲ, ಎಲ್ಲ ಹೋಗೈತೆ. ಬಂದಾಗ ನಾನು ಫೋನ್ ಮಾಡಿ ಕೊಡ್ತೀನಿ. ಎಲ್ಲ ಹೋಗಿದ್ದಾರೆ. ಇವಾಗಿನೂ ಎಲ್ಲ ಹೋಯ್ತು, ಕುರಿಯಟಕ್ಕೆಲ್ಲ ಹೋಗಿರಬೇಕು ಕಸ ಗಿಸ ಹೊಡೆದು ಬರೋಕ್ಕೆ. ಬಂದಾಗ ನಾನು ಫೋನ್ ಮಾಡಿಕೊಡ್ತೀನಲ್ಲ. ನೀವು ಹೇಳ್ತಾ ಇರೋದು ನೋಡಿದ್ರೆ ನನ್ನ ಮಾತೇ ಬರ್ತಾ ಇಲ್ಲ. ಅಲ್ಲ, ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಯಾರಾದರೂ ಏನಾದರೂ ಹೇಳಿದಾರೋ ಏನೋ, ಅದಕ್ಕೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ. ನೀವು ಬಂದು ಎಷ್ಟು ಇಷ್ಟಪಟ್ಟು ನನಗೆ ಹೇಳಿ ಹೋಗಿರೋರು ಈಗ ಸಡನ್ನಾಗಿ ಈ ರೀತಿ ಫೋನ್ ಮಾಡಿ ಈ ರೀತಿ ಮಾತಾಡಿದ್ರೆ ನನಗೆ ಹೆಂಗೆ ಅನ್ನಿಸ್ಬೇಡ? ಅಲ್ಲ, ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಯಾಕೆ ಅಂತ ಕಾರಣ ಹೇಳ್ಬೇಕಲ್ಲ. ಹೇಳ್ತಿಲ್ವೇನಮ್ಮ? ನನಗೆ ಇಷ್ಟ ಇಲ್ಲ, ನಮ್ಮ ಮನೆ ದೇವರು ಬೇಡ ಅಂತ ಹೇಳ್ತು. ಮತ್ತು ಶಾಸ್ತ್ರದ ಪ್ರಕಾರ ಬೇಡ, ಹುಡುಗಿನ ಮದುವೆ ಮಾಡ್ಕೋಬೇಡ್ರಿ, ಆ ಹುಡುಗಿಂಗೂ ಇವನಿಗೂ ಆಗಿ ಬರೋದಿಲ್ಲ, ಮುಂದೆ ಅವ್ರ ಜೀವನದಲ್ಲಿ ಚೆನ್ನಾಗಿರೋದಿಲ್ಲ ಮದುವೆ ಮಾಡಿದ್ರು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ನಮಗೆ. ಅದಕ್ಕೋಸ್ಕರ ನಾವೀಗ ಬೇರೆ ಕಡೆ ಎಲ್ಲಾದರೂ ವಿಚಾರಿಸಿದ್ವಿ. ಯಾರೋ ಹಿಂಗೇನೆ ನಮಗೆ ಬಂದಿದ್ರು. ಅವ್ರು ಹೇಳಿದ್ರು ಮುಂದೆ ಸುಮ್ಮನೆ ಜಗಳಗಳು ಮತ್ತು ಈ ರೀತಿ ಮದುವೆ ಮಾಡ್ಕೊಂಡ್ರೆ ಅವರಿಬ್ಬರಿಗೂ ರಾಶಿ ಪ್ರಕಾರ ಗಂಡ ಹೆಂಡತಿ ಹೊಂದ್ಕೊಳಲ್ಲ. ಅವರಿಬ್ಬರು ಹೆಂಗೆ ಅಂತಂದರೆ ಹೊಂದ್ಕೊಳ್ಳೋ ಥರ ಇರಬೇಕು. ಅದು ಹೆಂಗಂದರೆ ಹಾವು ಮುಂಗ್ಸಿ ಥರ ಆಗ್ಬಿಡ್ತಾರೆ ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ಬಂದಮ್ಮ, ಅಮ್ಮ ಇಲ್ಲಿ ನೋಡಿ, ಇವ್ರು ಫೋನ್ ಮಾಡಿ ಮದುವೆ ನಮಗೆ ಈ ಮದುವೆ ಮಾಡ್ಕೊಳ್ಳಲ್ಲ, ಇಷ್ಟ ಇಲ್ಲ, ಈ ಮದುವೆ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಏನೋ ಶಾಸ್ತ್ರದ ಪ್ರಕಾರ ಬರೋದಿಲ್ಲ ಅಂತ ಹೇಳೋರಂತೆ. ಮೊನ್ನೆ ನಾನು ಫೋನ್ ಮಾಡಿ ಹೇಳ್ದಲ್ಲಕ್ಕ, ನನಗೆ ಇಷ್ಟ ಆಯ್ತಮ್ಮ, ನಾವು ಶಾಸ್ತ್ರ ಕೇಳಿದ್ವಿ, ಆಗಿ ಬರುತ್ತೆ, ಮದುವೆ ಮಾಡ್ಕೊಂತೀವಿ ಅಂತ ಹೇಳಿ ಫೋನ್ ಮಾಡಿದ್ದಲ್ಲ ನೀನೇನೆ ಮೊನ್ನೆ. ಮಾಡಿದ್ದೆ ಮೊನ್ನೆ. ಹಿಂಗೆ ಯಾರೋ ಒಬ್ಬರು ಬಂದಿದ್ರು, ಅವರು ಹೇಳಿದ್ರು ನಮಗೆ ಬೇಡ ಮಾಡ್ಕೋಬೇಡ್ರಿ, ಸುಮ್ಮನೆ ನಿಮ್ಮ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ ಹೇಳವ್ರೆ ನಮಗೆ. ಅದಕ್ಕೋಸ್ಕರ ನೀವೆಲ್ಲಾದರೂ ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ರಮ್ಮ. ಈಗ ನಮಗೆ ಭಾಳ ಇಷ್ಟ ಆಗಿತ್ತು, ಏನು ಮಾಡಲಿ. ಈಗ ನಾನು ತುಂಬ ಶಾಸ್ತ್ರ ಇದೆಲ್ಲ ನಂಬ್ತೀನಿ. ನನಗೆ ಅದನ್ನೆಲ್ಲನ ಮೀರಿ ನನಗೆ ಮದುವೆ ಮಾಡೋದಕ್ಕೆ ಇಷ್ಟ ಇಲ್ಲ. ಆ ರೀತಿ ಶಾಸ್ತ್ರ ಅದು ಇದು ಅಂತೇಳಿ ನಾನು ಶಾಸ್ತ್ರಬದ್ಧವಾಗಿ ಯಾವುದೇ ಆಗಲಿ ಒಂದು ಕೆಲಸ ಕರೆ ನಾವು ಇನ್ನೂವರೆಗೂ ಆಗಲಿ ಎಲ್ಲ ಶಾಸ್ತ್ರದ ಪ್ರಕಾರನೇ ನಾವು ಮಾಡ್ಕೊಂಡು ಬಂದಿರೋದು. ಒಂದು ಮನೆ ಕಟ್ಟೋದ್ರಿಂದ ಹಿಡ್ದು ಒಂದು ಏನೇ ನಾವು ಹೊಸದು ನಮ್ಮ ಮನೆಗೆ ಖರೀದಿ ಮಾಡ್ತಾ ಇದ್ದೀವಿ, ಒಂದು ಒಡವೆ ತೊಗೊಳ್ತಾ ಇದ್ದೀವಿ ಅಂತಂದ್ರೂ ಸರಿಯಾದ ಟೈಮ್ ಕೇಳಿಕೊಂಡು ಸರಿಯಾದ ದಿನ ಕೇಳಿಕೊಂಡು ನಾನು ತೊಗೊಂಬರ್ತಿರೋದು. ನಾನು ಶಾಸ್ತ್ರ ತುಂಬ ನಂಬ್ತೀನಮ್ಮ. ಅದಕ್ಕೆ ನಾವು ಶಾಸ್ತ್ರದ ಪ್ರಕಾರ ಇಲ್ಲಿವರೆಗೂ ನಾವು ನಡ್ಕೊಂಡಿರೋದಕ್ಕೆ ನಮಗೂ ಒಳ್ಳೇದಾಗಿರೋದು. ಅದಕ್ಕೋಸ್ಕರ ನೋಡಿ, ನೀವು ಬೇರೆ ಕಡೆ ಎಲ್ಲಾದರೂ ಕೊಟ್ಟು ಮಾಡಿ. ನನ್ನ ಮಗನಿಗೆ ಹೇಳ್ಬಿಟ್ಟಿದ್ದೀನಿ ಬೇಡಪ್ಪ. ನೀವು ಗಂಡ ಹೆಂಡ್ತಿ ಈಗ ಮದುವೆ ಅಂದರೆ 2 ದಿವ್ಸಕ್ಕೆ ಮುಗಿಯೋಂಥ ಕತೆ ಅಲ್ಲ ಕಣಮ್ಮ ಇದು. ಯಾಕಂದರೆ ಇವಾಗ ಜೀವನ ಪರ್ಯಂತ ಇರೋವಂಥವ್ರು ಗಂಡ ಹೆಂಡ್ತಿ ಚೆನ್ನಾಗಿಲ್ಲ ಅಂತಂದರೆ ಅವ್ರ ಮನೆಯೇ ಇದಾಗುತ್ತೆ. ಅವ್ರು ಹಂಗೆ ಅಂತಂದರೆ ಹಾವು ಮುಂಗ್ಸಿ ಥರ ಆಗ್ಬಿಡ್ತಾರಂತೆ ಮುಂದೆ. ಅದಕ್ಕೋಸ್ಕರ ಹಾವು ಮುಂಗ್ಸಿ ಥರ ಅವರು ಇದಾಗ್ಬಿಡ್ತಾರೆ, ವಿರುದ್ಧ ಆಗೋದಿಲ್ಲ. ಅದಕ್ಕೇ ಈ ಮದುವೆ ಬೇಡ, ಬೇರೆ ಕಡೆ ಎಲ್ಲಾದರೂ ನೋಡ್ರಿ, ಶಾಸ್ತ್ರ ಹೊಂದ್ಕೊಳ್ಳೋ ಥರ, ಅವ್ರಿಗೆ ಜಾತಕ ಹೊಂದ್ಕೊಳ್ಳೋ ಥರ ನೋಡ್ರಿ ಅಂತೇಳಿ ಹೇಳಿದ್ದಾರೆ. ಅವರಿಬ್ಬರಿಗೂ ಹೊಂದ್ಕೊಳ್ಳಲ್ಲ, ಆಗಿ ಬರೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ.
ಹಂಗೆಲ್ಲ ಇದ್ದಿದ್ರೆ ನಾವು ಮದುವೆ ಮಾಡ್ಕೊತಿದ್ವಿ. ಹಿಂಗೆ ಈಗ ಒಂದು ದಿವ್ಸಕ್ಕೆ ಮುಗಿಯೋಂಥ ಕತೆ ಅಲ್ಲ, ಜೀವನ ಪರ್ಯಂತ ಸಾಯೋವರೆಗೂ ಜೊತೆಗಿರೋ ಅಂಥದ್ದು. ಮದುವೆ ಅನ್ನೋದು ಕರೆಕ್ಟಾಗಿ ಆಗ್ಬಿಡ್ಬೇಕು. ಕರೆಕ್ಟಾಗಿ ಆದರೆ ಮಾತ್ರ ಮುಂದೆ ಜೀವನ ಮಾಡೋಕ್ಕಾಗೋದಿಲ್ಲ, ಅಂತಂದರೆ ಆಗೋದಿಲ್ಲ. ಅದಕ್ಕಾಗಿ ನಾನು ಇದ್ದಿದ್ದಂಗೆ ಫೋನ್ ಮಾಡಿ ಹೇಳ್ಬಿಟ್ಟೆ ನಿಮಗೆ. ನಾನೇ ಮಾಡೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ನೀವೇ ಮಾಡಿದ್ರಿ. ಇದೇನು ಹೇಳ್ತಾ ಇದ್ರಿ ನೀವು? ಸರಿ ಆಯಿತು, ಫೋನ್ ಮಾಡ್ತೀವಿ ಆಮೇಲೆ. ಅಲ್ಲ ನೋಡಮ್ಮ, ಇವ್ರು ಇದ್ಕಿದ್ದಂಗೆ ಯಾಕೆ ಹಿಂಗೆ ಫೋನ್ ಮಾಡ್ಯಾವ್ರಿ? ಇದ್ಕಿದ್ದಂಗೆ ಫೋನ್ ಮಾಡಿ ಹಿಂಗೆ ಹೇಳಿದ್ರೆ ಇವರು ನೋಡಿ, ಇದ್ಕಿದ್ದಂಗೆ ಹೆಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಮೊನ್ನೆ ಇನ್ನೂ ಚೆನ್ನಾಗೇ ಇದಾಯಿತು ಅಂತಂದ್ರು. ಏನೋ ಯಾರೋ ಊರಾಗ ಯಾರೋ ಹೇಳ್ಕೊಟ್ಟವ್ರು ಕಣಮ್ಮ, ಒಳ್ಳೆಯವರಲ್ಲ, ಒಳ್ಳೆ ಜನ ಇಲ್ಲ. ಲಕ್ಷ್ಮಜ್ಜಿನೂ ಬಂತು, ಬಾರಾಜಿ ಸರಿಯಾದ ಸಮಯಕ್ಕೆ ಬಂದೆ. ಯಾಕೆ ಬಾರೋ ಲಕ್ಷ್ಮಕ್ಕಯ್ಯ, ಇವಾಗ ಅವ್ರು ನಾಳೆ ಫೋನ್ ಮಾಡಿ ನಮಗೆ ಶಾಸ್ತ್ರ ಪ್ರಕಾರ ಬರಲ್ಲ, ಶಾಸ್ತ್ರ ಪ್ರಕಾರ ಹುಡುಗಿ ನಿಮ್ಗೆ ಬರಲ್ಲ, ಬೇಡ ಅಂತ ಅಂದರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವಾಗ ಹೆಂಗೆ ಮಾಡಬೇಕು? ಬೇಡ ಅಂದರು. ಸುಳ್ಳು ಹೇಳ್ತೀಯಣ? ಅವರೆಲ್ಲ ಹಂಗೆ ಹೇಳಿರ್ತಾರೆ. ಇಲ್ಲ, ಇದೇ ತಾನೇ ಫೋನ್ ಮಾಡಿದ್ರು, ಹಂಗೆ ಹೇಳಿದ್ರೆ ನಮ್ಗೆ ಬರೋಲ್ಲ, ಅವ್ರೇನೋ ಮುಂದೆ ಅವು ಮುಗಿಸಿ ಥರ ಆಗ್ತಾರೆ ಗಂಡ ಹೆಂಡ್ತಿ, ಸುಮ್ಮನೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ಏನೋ ಶಾಸ್ತ್ರ ಅದೆಲ್ಲ ಅವರು ಚೆನ್ನಾಗಿ ನಂಬ್ತಾರಂತೆ, ಶಾಸ್ತ್ರ ಅದು ಇದೂ. ಅದಕ್ಕೆ ಹಿಂಗೆ ಹೇಳಿರು ನಮಗೆ ಯಾರೋ ಬಂದು. ಅದಕ್ಕೋಸ್ಕರ ಇವಾಗ ನಾನು ಮದುವೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರಪ್ಪ. ಏನು ಮಾಡಬೇಕೋ ಏನೋ, ಬರೋದಿಲ್ಲ, ಬೇಡ ಮಾಡಬೇಡ್ರಿ, ನಿಮ್ಮ ಮನೆಯೇ ಸರ್ವನಾಶ ಆಗುತ್ತೆ ಅಂತ ಹೇಳೋರಂತೆ. ಏನೋ ಮಕ್ಕಳ ಮಾಡ್ಯವ್ರು, ಅದೇ ಬೇಕಲ್ಲ ಮಾಡಬೇಕು ಅಂತ. ಇನ್ನು ಯಾರನ್ನ ಇಲ್ಲದೆಲ್ಲ ಹೇಳ್ಕೊಟ್ರು, ಏನೋ ಯಾರೋ ಹೇಳ್ಕೊಟ್ಟವ್ರು ಹೇಳು. ಯಾರ್ದೆಲ್ಲ ಯಾರನ್ನ ಹೇಳ್ಕೊಡ್ದಲ್ಲ ಹಿಂಗೆ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ಮತ್ತೆ ಕೆಂಪ್ರಾಯಿಂತಾಗೆ ಮಾತಾಡು, ಕೆಂಪ್ರಾಗಿ ಹೇಳು, ನನಗೆ ಚೆನ್ನಾಗುತ್ತೆ ಸೇವಂತಿ ಗಂಡೋಗಿ ಅಂತ ಮಾತಾಡಿ. ನೋಡಿ, ಇದಕ್ಕಿದ್ದಂಗೆ ಹಿಂಗೆ ಹೇಳಿರಿ, ಹೆಂಗೆ ಮಾಡ್ಬೇಕಪ್ಪ ನಾವು, ನೋಡು ಇಷ್ಟು ದಿವಸ ಇಷ್ಟ ಐತೆ ಅಂದ್ರೆ ಇವಾಗ ಅಲ್ಲಿ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳು, ಮಾತಾಡು. ಗೊತ್ತಾಗುತ್ತೆ. ಯಾರೋ ಏನೋ ಹೇಳ್ಕೊಟ್ಟವ್ರು ಊರಾಗೆ, ಜನ ಸರಿ ಇಲ್ಲ. ನಾನು ಹಂಗಂದ್ರೆ ಇಲ್ಲ, ಯಾರೂ ಹೇಳ್ಕೊಡಲ್ಲ, ನಾವು ಯಾರ ಮಾತು ಕೇಳಲ್ಲ ಅಂತ ಅಂದ್ರಪ್ಪ. ನಾವು ಯಾರ ಮಾತು ಕೇಳಲ್ಲ, ನಮಗೆ ಶಾಸ್ತ್ರದ ಇದು ಪ್ರಕಾರ ನಮ್ಗೆ ಹಂಗೆ ಹೇಳಿದಾರೆ ಯಾರನ ಅಂತೇಳಿ ಹೇಳಿದ್ರು. ಇನ್ನೂ ಎಲ್ಲ ಕೇಳಿದ್ರಂತೆ, ಅಲ್ಲೂ ಹಂಗೆ ಹೇಳಿದ್ರಂತೆ. ಅದಕ್ಕೆ ನಮ್ಗೆ ಹಿಂಗೆ ಹೇಳಿದಾರೆ, ಬರಲ್ಲ ಅಂತ ಅಂದರು. ಬಿಡು, ಹಂಗಾಗಲ್ಲ ಅಂದ್ರೆ ಇನ್ನೇ ಮಾಡೋಕ್ಕಾಗುತ್ತೆ. ಏನು ನನ್ನ ಮಗಳಿಗೇನು ಇದಾಗಿಲ್ಲ. ಅದೇ ಮತ್ತು ನೋಡೋಣ ತಡೆ, ಅಣ್ಣಗೆ ಫೋನ್ ಮಾಡಿಸ್ನಿ. ಫೋನ್ ಮಾಡೋದಲ್ಲಿ ಏನು ಹೇಳ್ತಾರೆ, ಹಂಗೋ ಬೇಡ ಅಂದ್ರೆ ಬೇಡ, ಏನು ಒತ್ತಾಯಿದ್ದೇನಿಲ್ಲ, ಬಲವಂತದ್ದೇನಿಲ್ಲ. ಅದೇ ಮತ್ತೆ ಏನು ಒತ್ತಾಯ ಮಾಡಬೇಕು ಅಂಬೋದೇನಿಲ್ಲ. ನೋಡೋಣ, ಇನ್ನೆರಡು ದಿನ ಸುಧಾರ್ಸನ್ ತಡಿ, ನೋಡೋಣ ಅದೆಲ್ಲ ಏನು ಮಾಡ್ತಾರೆ ಏನು ಎತ್ತ ಅಂತೇಳಿ. ಅದೇ ಮತ್ತೆ ಅಲ್ಲ, ಯಾರೋ ಏನೋ ಹೇಳ್ಕೊಟ್ಟವ್ರೆ ಅಂತ ನಾನು ನನ್ನ ಅನಿಸಿಕೆ. ಯಾರೋ ಏನೋ ಹೇಳಿರೋದಕ್ಕೆ ಅವ್ರು ಹಿಂಗೆ ಮಾತಾಡ್ತಾ ಇರೋದಿಲ್ಲ, ಅಂದರೆ ಅವ್ರು ಯಾವತ್ತೂ ಏನಂಗೆ ಮಾತಾಡ್ತಿರ್ಲಿಲ್ಲ, ಚೆನ್ನಾಗಿ ಮಾತಾಡ್ತಿದ್ರು. ಅವ್ರು ರಾತ್ರಿಯಿಂದ ಫೋನ್ ಮಾಡಿಲ್ಲ ಅಷ್ಟೇ. ಯಾಕೆ ಮಾಡಿಲ್ವಲ್ಲ, ರಾತ್ರಿ ಊಟ ಆಯ್ತಾ ಅಂತೇಳಿಲ್ಲ ಮೆಸೇಜ್ ಮಾಡೋರು ಅಂತ ಅನ್ಕಂಡು ನಾನು. ಯಾರೋ ಏನೋ ಹೇಳಿರ್ಬೇಕು, ಇಲ್ಲಾಂದರೆ ಅದೇ ಏನೋ ಶಾಸ್ತ್ರದಾಗ ಅದು ಶಾಸ್ತ್ರ ನಂಬರ್ ಆಗಿದ್ರೆ ಯಾತನ ಹೇಳಿರ್ತಾರೆ. ಅದಕ್ಕೂ ಪರಿಹಾರಗಳು ಇರ್ತವೆ, ಪರಿಹಾರ ಮಾಡ್ಕೊಂಡ್ರಾತು. ಅಡೀಗ ಫೋನ ನಮ್ಮಂತೆ ಬಿಟ್ಟು ಬಂದೀನಿ, ಹೋಗಿ ಅಣ್ಣಂತ ಮಾತಾಡ್ತೀನಿ. ಅಣ್ಣಂತ ಮಾತಾಡಿ ಹಿಂಗಂದ್ರು ಕಣಣ್ಣ, ನೋಡು ಹಿಂಗೆ ಮಾಡ್ಬೋದೆ ಅವರು, ಇಷ್ಟು ದಿವಸ ಏನಕ್ಕೆ ಇಷ್ಟ ಐತೆ ಹಿಂಗೆ ಅಂತೇಳಿ ಫೋನ್ ಮಾಡಿದಾರೆ, ಯಾಕೆ ಇವಾಗ ಹಿಂಗೆ ಮಾಡ್ತಾರೆ ಅಂತ ತಡಿ ಕೆಂಪ್ರಾಯಿಂತಾಗೂ ಅಣ್ಣಂತಾಗೂ ಮಾತಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ, ಸುಮ್ಕಿರು. ಇನ್ನೇನು ಮಾಡೋಕ್ಕಾಗುತ್ತೆ, ಹಣೆ ಬರ್ದಾಗ ಯಾರು ಅಂಗಲ್ದಾಗ ಉಪ್ಪು ಹಾಕ್ಬೇಕಂಬದಿರುತ್ತಾ, ಯಾವಾಗ ಆಗ್ಬೇಕೋ ಅದು ಆವಾಗಲೇ ಆಗೋದು. ನೋಡಂತಾಳಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಯಾಕೋ ಫೋನ್ ಮಾಡಿಬಿಟ್ಟು ಮದುವೆ ಇಷ್ಟ ಇಲ್ಲ, ನಮಗೆ ಶಾಸ್ತ್ರದ ಪ್ರಕಾರ ಬರಲ್ಲ ಅಂತ ಹೇಳಿರು ಯಾರಾನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಯಾರೋ ಏನೋ ಹೇಳಿದ್ರು ಅಂತ ನನ್ನ ಅನಿಸಿಕೆ. ಆದರೆ ಅವ್ರು ನೋಡಿದ್ರೆ ಏನೂ ಹೇಳಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಹೆಂಗೆ ಏನು ಅಂದರೆ ಒಳ್ಳೆಯವರು, ಯಾಕೋ ಈ ಲಗ್ನದ ಬರೋನೇ ಕೂಡ ಬರೋಂಗಿಲ್ಲ ಗಂಬೆಲಮ್ಮನ ಮಗಳಿಗೆ. ಈಗ ಹಿಂಗೆ ನೋಡ್ರಿ, ಪಾಪ ಎಲ್ಲ ಒಪ್ಕೊಂಡಿದ್ರು ಬರ್ತೀವಿ ಅಂತೇಳಿ ಎಲ್ಲ ಎಂಗೇಜ್ಮೆಂಟ್ ಮಾಡೋಕ್ಕೆಲ್ಲ ತಯಾರಿದ್ರು, ತಿರುಗಿ ಇಷ್ಟ ಇಲ್ಲ ಅಂತೇಳಿ ಫೋನ್ ಮಾಡವ್ರಿ. ಏನು ಮಾಡಬೇಕೋ ಏನತ್ತ ಪಾಪ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.